दोस्तों, आप सबको मेरा नमस्कार। ರಾಮಕೃಷ್ಣ ಯೂಟ್ಯೂಬ್ ಚಾನಲ್ में आप सबका स्वागत है। ಸ್ನೇಹಿತರೆ, ಕನ್ನಡದ ಮೂಲಕ ಹಿಂದಿಯನ್ನು ಕಲಿತಾ ಇದ್ದೇವೆ. ಲರ್ನ್ ಹಿಂದಿ ಥ್ರೂ ಕನ್ನಡ. ಈ ಚಾನಲ್ನಲ್ಲಿ ಈಗಾಗಲೇ ನೂರಾರು ವಿಡಿಯೋಗಳಿದೆ ಹಿಂದಿಯನ್ನು ಕಲಿಯೋದಕ್ಕೆ ಸುಲಭವಾಗಿ ಕನ್ನಡದ ಮುಖಾಂತರ. ಈಗ ಅದರಲ್ಲಿ ಸ್ವಲ್ಪ ಮುಂದುವರಿತಾ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಹೇಗೆ ನಾವು ಉತ್ತರ ಕೊಡಬೇಕು ಮತ್ತು ಹೇಗೆ ಪ್ರಶ್ನೆ ಕೇಳಬೇಕು ಅದನ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾನಿವತ್ತು ಚರ್ಚೆ ಮಾಡ್ತಾಯಿದ್ದೀನಿ. ಒಂದು ಸ್ಪೆಷಲ್ ಆ್ಯಡೆಡ್ ಫೀಚರ್ ಏನು ಅಂದರೆ, ಕನ್ನಡದಿಂದ ಹಿಂದಿ ಹಾಗೆ ಹಿಂದಿಯಿಂದ ಇಂಗ್ಲೀಷು ಮೂರು ಲ್ಯಾಂಗ್ವೇಜಲ್ಲೂ ನಾನು ಸೆಂಟೆನ್ಸ್ಗಳನ್ನು ಇದರಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಒಂದು ಕ್ವೆಶ್ಚನ್ ಆನ್ಸರ್ ಮೆಥಡಲ್ಲಿ ಇರುತ್ತೆ. ಸೊ ಹೇಗಿರುತ್ತೆ ಬನ್ನಿ ನೋಡೋಣ ಒಂದೊಂದಾಗಿ. ನಿನ್ನ ಹೆಸರೇನು? ಈಗ ನೀವು ಕೇಳಬೇಕು ನಿನ್ನ ಹೆಸರೇನು ಅಂತ. ಹಿಂದಿನಲ್ಲಿ ಕೇಳಬೇಕಾದ್ರೆ ಏನು ಹೇಳ್ತೀರಾ? ನಿನ್ನ, ತುಮ್ಹಾರ ನಾಮ್ ಕ್ಯಾ ಹೈ. ಯಾರ ಹೆಸರು ಕೇಳಬೇಕಾದ್ರೂ ಸಿಂಗ್ಯುಲರಲ್ಲಿ ತುಮ್ಹಾರ ನಾಮ್ ಅಂತಾನೆ ಶುರು ಮಾಡಿ. ಹುಡುಗ ಇರಲಿ ಹುಡುಗಿ ಇರಲಿ ಏನಿದ್ರೂ ಅಲ್ಲಿ ಯಾವ ಡಿಫ್ರೆನ್ಸು ಆಗೋದಿಲ್ಲ. ಯಾಕಂದರೆ ನಾಮ್ ಶಬ್ದ ನೋಡಬೇಕು. ತುಮ್ಹಾರ ನಾಮ್ ಕ್ಯಾ ಹೈ ಅಂತ ಹುಡುಗಿಗೂ ಕೇಳ್ಬೋದು, ಹುಡುಗನಿಗೂ ಅದೇ ಸೇಮ್ ಕ್ವೆಶ್ಚನ್ನು ನೀವು ಕೇಳ್ಬೋದು, ತುಮ್ಹಾರ ನಾಮ್ ಕ್ಯಾ ಹೈ. ಸೊ ಇಂಗ್ಲೀಷಲ್ಲಿ ಏನು ಹೇಳಬೇಕಾಗಿ ಏನಂತ ಕೇಳಬೇಕು? ವಾಟ್ ಈಸ್ ಯುವರ್ ನೇಮ್. ಅದರಲ್ಲೂ ಅಷ್ಟೇ ಏನು ಚೇಂಜಸ್ ಆಗಲ್ಲ. ವಾಟ್ ಈಸ್ ಯುವರ್ ನೇಮ್. ಹಾಗಾದರೆ ಇದಕ್ಕೆ ಆನ್ಸರ್ ಏನು ಕೊಡಬೇಕು? ನನ್ನ ಹೆಸರು ಕಮಲ. ನಿನ್ನ ಹೆಸರೇನು ಅಂದಾಗ ನನ್ನ ಹೆಸರು ಕಮಲ ಅಂತ ಆನ್ಸರ್ ಕೊಡಬೇಕು. ಅಥವಾ ನಿಮ್ಮ ಏನು ಹೆಸರಿದೆ ಅದನ್ನು ನೀವು ಕೊಡ್ತೀರ. ಮೇರಾ ನಾಮ್ ಕಮಲಾ ಹೇ, ಮೇರಾ ನಾಮ್ ರಾಮಕೃಷ್ಣ ಹೇ, ಮೇರಾ ನಾಮ್ ಯತೀಶ್ ಹೇ, ಮೇರಾ ನಾಮ್ ದಿನೇಶ್ ಹೇ. ಸೊ ಮೇರಾ ನಾಮ್ ಅಂತಲೇ ಎಲ್ಲರೂ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನನ್ನ ಹೆಸರು ಇಲ್ಲಿ ಹೂ ಅಂತ ಬರಬಾರ್ದು, ಮೇರಾ ಬಂದಿರೋದ್ರಿಂದ ಮೇರಾ ನಾಮ್ ಡ್ಯಾಶ್ ಹೇ ಏನಿದೆ ಅದನ್ನು ಹಾಕಿ ಹೈಯಿಂದ ಎಂಡ್ ಮಾಡಿ. ಸೊ ಇಂಗ್ಲೀಷಲ್ಲಿ ಏನಂತ ಹೇಳಬೇಕಾಗುತ್ತೆ? ಮೈ ನೇಮ್ ಈಸ್ ಕಮಲ, ಮೈ ನೇಮ್ ಈಸ್ ರಾಮಕೃಷ್ಣ, ಈ ಥರ ಹೇಳಬೇಕಾಗುತ್ತೆ. ನಿಮ್ಮ ಹೆಸರೇನು? ಸೊ ಇಲ್ಲಿ ರೆಸ್ಪೆಕ್ಟ್ ದೊಡ್ಡವರಿಗೆ ಕೇಳಬೇಕಾದ್ರೆ ಆಪ್ಕಾ ನಾಮ್ ಕ್ಯಾ ಹೇ. ತುಮ್ಹಾರ ಇತ್ತು ಅಲ್ಲಿ, ಇಲ್ಲೇನಾಯಿತು ಆಪ್ಕಾ ನಾಮ್ ಕ್ಯಾ ಹೇ. ಆಪ್ಕಾ ನಾಮ್ ಕ್ಯಾ ಹೇ. ಇಂಗ್ಲೀಷಲ್ಲಿ ವಾಟ್ ಈಸ್ ಯುವರ್ ನೇಮ್, ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ವಾಟ್ ಈಸ್ ಯುವರ್ ನೇಮ್. ಅದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಏನು ಹೇಳ್ತೀವಿ? ಸೇಮ್, ಏನು ಚೇಂಜಸ್ ಆಗೋದಿಲ್ಲ. ನನ್ನ ಹೆಸರು ಮಹೇಶ. ನಿಮ್ಮ ಹೆಸರನ್ನು ನೀವು ಹೇಳ್ತೀರಾ. ಮೇರಾ ನಾಮ್ ಮಹೇಶ್ ಹೇ, ಮೇರಾ ನಾಮ್ ಮಹೇಶ್ ಹೇ. ಇಂಗ್ಲೀಷಲ್ಲಿ ಸೇಮ್, ಮೈ ನೇಮ್ ಈಸ್ ಮಹೇಶ್, ಮೈ ನೇಮ್ ಈಸ್ ಮಹೇಶ್. ನೀನು ಯಾರು ಅಂತ ಕೇಳಿದಾಗ ನನ್ನ ಹೆಸರು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಈಗ ನೀನು ಯಾರು ಅಂತ ಕೇಳ್ತಾರೆ, ಆವಾಗ ನನ್ನ ಹೆಸರು ನನ್ನ ಹೆಸರು ಮಹೇಶ ಅಂತ ಹೇಳಿದರೆ ಸರಿಯಾಗಲ್ಲ ಅಲ್ವಾ. ಅದಕ್ಕೆ ತುಮ್ ಕೌನ್ ಹೋ ಅಂತ ಏನಾದರೂ ಪ್ರಶ್ನೆ ಇದ್ದರೆ ತುಮ್ ಕೌನ್ ಹೋ. ನೋಡಿ, ತುಮ್ಹಾರ ನಾಮ್ ಕ್ಯಾ ಹೇ ಅಲ್ಲ, ತುಮ್ ಕೌನ್ ಹೋ ಇದ್ದರೆ ಹೂ ಆರ್ ಯು, ಹೂ ಆರ್ ಯು ಅಂತಿದ್ದರೆ ನೀವು ಅವಾಗ ರಿಪ್ಲೈ ಮಾಡಬೇಕಾಗಿರೋದು ನಾನು ಯಾರು ಅಂತ ನೀವು ಹೇಳಬೇಕೇ ಹೊರತು ನನ್ನ ಹೆಸರು ಅಂತ ಶುರು ಮಾಡಬೇಡಿ. ನಾನು ರವಿ. ನಿಮ್ಮ ಏನು ಹೆಸರಿದೆ ಹೇಳಿ, ಆಪ್ಕಾ ನಾಮ್ ಬೋಲಿಯೇ. ನಾನು ರವಿ. ಹಿಂದಿ में क्या कहते हैं? मैं रवि हूँ, मैं ರಾಮಕೃಷ್ಣ हूँ, मैं ಮಹೇಶ್ हूँ. ಹಾಗೆ ಹೇಳಿದರೆ ಆಯಿತು. ಇಲ್ಲಿ ಮೇರಾ ನಾಮ್ ರಾಮಕೃಷ್ಣ ಹೇ ಅಂತ ಹೇಳಬಾರ್ದು. मैं ರವಿ हूँ. ನಿನ್ನ ಹೆಸರು ಅಂತ ಬಂದಾಗ ಮಾತ್ರ ಹೆಸರು ಹೇಳಬೇಕು. ಇಲ್ಲಾಂದರೆ ಮೈ ರವಿ ಹೂँ, ಐ ಆಮ್ ರವಿ, ಐ ಆಮ್ ಹೇಳಬೇಕಾಗುತ್ತೆ. ಏಸಾ ಬೋಲ್ನಾ ಹೇ. ಅವಳು ಯಾರು ಅಂತ ಏನಾದರೂ ಸಪೋಸ್ ಕೇಳಿದರೆ ಅವಳು ಯಾರು ಹೇಗೆ ಕೇಳಬೇಕು? ಅವಳು ಅನ್ನೋದಕ್ಕೆ ವಹ್ ಅಂತ ಹಿಂದಿನಲ್ಲಿದೆ. ವಹ್ ಕೌನ್ ಹೇ, ವಹ್ ಕೌನ್ ಹೇ ಅಂತ ನಾವು ಹಿಂದಿನಲ್ಲಿ ಹೇಳ್ತೀವಿ. ಅಂಗ್ರೇಜಿ ಮೇ ಕೈಸೆ ಪೂಛ್ತೆ ಹೇ? ಹೂ ಈಸ್ ಶಿ, ಹೂ ಈಸ್ ಶಿ. ಅವನು ಬಂದಾಗ ಹೂ ಈಸ್ ಹೀ ಆಗುತ್ತೆ ಅಷ್ಟೇ. ವಹ ಕೌನ್ ಹೇ ಅನ್ನೋದು ಕಾಮನ್ ಆಗಿ ಬರುತ್ತೆ. ಅವಳು ಅವನು ಎರಡಕ್ಕೂ ಕಾಮನ್ ಆಗಿ ಬರುತ್ತೆ. ಅವನು ಯಾರು? ವಹ ಕೌನ್ ಹೇ. ಅವಳು ಯಾರು? ವಹ ಕೌನ್ ಹೇ. ಇಂಗ್ಲೀಷಲ್ಲೂ ಕಾಮನ್ ಆಗಿದೆ. ಇಂಗ್ಲೀಷಲ್ಲಿ ಮಾತ್ರ ಏನಾಗುತ್ತೆ? ಹೂ ಈಸ್ ಶಿ, ಹೂ ಈಸ್ ಹೀ ಆಗುತ್ತೆ. ಜಸ್ಟ್ ಚೇಂಜ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಿ. ಸೊ ಅವಳು ವಿನೋದ, ಅವಳು ವಿನೋದ. ಕಾಮನ್ ಆಗಿರೋದ್ರಿಂದ ವಹ್ ವಿನೋದ ಹೇ, ವಹ್ ವಿನೋದ ಹೇ. ಇಲ್ಲಿ ಏನು ಬರುತ್ತೆ? ಶಿ ಈಸ್ ವಿನೋದ, ಶಿ ಈಸ್ ವಿನೋದ. ಹೂ ಈಸ್ ಹೀ ಕೇಳಿದಾಗ ಹೀ ಈಸ್ ರವಿ, ಹೀ ಈಸ್ ರವಿ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಶಿ ಮತ್ತು ಹೀ. ಶಿ ಯಾವಾಗ ಸ್ತ್ರೀಲಿಂಗ್, ಹೀ ಪುಲ್ಲಿಂಗ್. ನೀವು ಯಾರು ಅಂತ ಸಪೋಸ್ ಕೇಳಿದರೆ, ನೀನು ಯಾರು ಅಂದರೆ
ಗೊತ್ತಾಯಿತು. ತುಮ್ ಕೌನ್ ಹೋ, ನೀವು ಯಾರು ಅಂತ ಕೇಳಬೇಕಾದ್ರೆ ರೆಸ್ಪೆಕ್ಟ್ ದೊಡ್ಡವರಿಗೆ ಆಪ್ ಕೌನ್ ಹೇ, ಆಪ್ ಕೌನ್ ಹೇ ಅಂತ ನಾವು ಕೇಳ್ತೀವಿ ಅಥವಾ ನಾವು ಕೇಳಬೇಕಾಗುತ್ತೆ, ಅಥವಾ ಬೇರೆಯವರು ನಮ್ಮನ್ನು ಕೇಳ್ತಾರೆ. ಆವಾಗ ಹೂ ಆರ್ ಯು ಇಂಗ್ಲೀಷಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಹೂ ಆರ್ ಯು, ಅದಕ್ಕೆ ನಾವು ಆನ್ಸರ್ ಕೊಡಬೇಕಾದ್ರೆ ಸೇಮ್ ಬರುತ್ತೆ. ನಾನು ಶಿಕ್ಷಕ, ನಾನು ನಾವು ಹೇಳ್ತೀವಿ. हिंदी में क्या बोलते हैं? मैं शिक्षक हूँ, मैं अध्यापक हूँ, मैं अध्यापक हूँ. अंग्रेज़ी में बोलते समय आई एम ए टीचर, आई एम ए टीचर ಹೀಗೆ ಹೇಳಬೇಕಾಗುತ್ತೆ. ನೋಡಿ, ಸಿಂಪಲ್ ಸೆಂಟೆನ್ಸ್ ಕಲ್ತ್ಕೊಂಡ್ರು ಎಷ್ಟೋ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀನು ಬಾ ಅಂತ ನಾವು ಕರಿಬೇಕು. ಹಿಂದಿನಲ್ಲಿ ಏನು ಹೇಳಬೇಕು? ತುಮ್ ಆವೋ. ನೋಡಿ, ಓ ಸೌಂಡ್ ನೆನ್ಪಿಟ್ಕೊಳ್ಳಿ. ತುಮ್ ಬಂದಾಗ ಓ ಸೌಂಡ್ ಬರಬೇಕು. ತುಮ್ ಆವೋ, ಹೋಗು, ತುಮ್ ಜಾವೋ, ತುಮ್ ಪಢೋ, ತುಮ್ ಲಿಖೋ, ತುಮ್ ನಾಚೋ, ಹಾಗೆ ಬರ್ತಾ ಹೋಗುತ್ತೆ. ಸೊ ತುಮ್ ಆವೋ ಸೆಕೆಂಡ್ ಪರ್ಸನ್ಗೆ ನಾವು ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಯು ಕಮ್. ಯು ಅಂತ ನಿಮಗೆ ಗೊತ್ತಿದೆ, ಕಮ್ ಅಂದರೆ ಬಾ, ನೀನು ಬಾ ಅಂತ ಆಗುತ್ತೆ. ಸಿಂಪಲ್ಲಾಗಿ ಕಲಿಬಹುದು. ಕೆಲವು ಸಲ ನಮಗೇನು ಗೊತ್ತೇ ಇಲ್ಲ, ಹಿಂದಿ ಗೊತ್ತೇ ಇಲ್ಲ, ಇಂಗ್ಲೀಷ್ ಗೊತ್ತೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಬದಲು ಸಿಂಪಲ್ಲಾಗಿ ನಾವು ಮಾತಾಡೋದನ್ನ ಸ್ಟಾರ್ಟ್ ಮಾಡೋಣ. ಸೊ ಅದಾಗೇ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕು. ನೀವು ಬನ್ನಿ, ನೀವು ಬನ್ನಿ. ಆವಾಗ ತುಮ್ ಆವೋ ಹೇಳೋ ಹಾಗಿಲ್ಲ. ಕೈಸೆ ಬೋಲ್ನಾ ಹೇ? ಆಪ್ ಆಯಿಯೇ. ಎ ಸೌಂಡನ್ನ ನೆನ್ಪಿಟ್ಕೊಳ್ಳಿ. ವರ್ಬ್ ಜೊತೆಗೆ ಎ ಸೇರಿಸಿ. ಆಪ್ ಆಯಿಯೇ, ಆಪ್ ಖಾಯಿಯೇ, ಆಪ್ ಬೈಠಿಯೇ, ಆಪ್ ಸುನಿಯೇ, ಆಪ್ ರುಕಿಯೇ, ಆಪ್ ಹಸಿಯೇ, ಆಪ್ ಚಲಿಯೇ, ಹಾಗೆ ಬರ್ತಾ ಹೋಗುತ್ತೆ. ಆಪ್ ಆಯಿಯೇ. ಇಂಗ್ಲೀಷಲ್ಲಿ ಮಾತ್ರ ಯು ಕಮ್. ಅದರಲ್ಲಿ ನೀನು ಬಾ ಅಂದರೂ ಸೇಮ್, ನೀವು ಬನ್ನಿ ಅನ್ನೋದಕ್ಕೂ ಸೇಮ್ ಬರುತ್ತೆ. ಯು ಕಮ್. ನೆಕ್ಸ್ಟ್ ಸೆಂಟೆನ್ಸ್, ನೀನು ಹೋಗು ಅಂತ ಹೇಳಬೇಕಾಗುತ್ತೆ. ನೀನು ಹೋಗು ಅನ್ಬೇಕಾದ್ರೆ ತುಮ್ ನಿಮಗೆ ಗೊತ್ತಾಗಿದೆ. ತುಮ್ ಜಾವೋ, ಅಲ್ಲಿ ಆವೋ ಬಂತು, ಇಲ್ಲಿ ಜಾವೋ ಓ ಸೌಂಡ್ ನೆನ್ಪಿಟ್ಕೊಂಡಿದ್ದೀರಲ್ಲ. ಹಾಗಾದರೆ ಇದು ಇಂಗ್ಲೀಷಲ್ಲೇ ವೆರಿ ಸಿಂಪಲ್. ಯು ಗೋ, ಯು ಗೋ. ಎಷ್ಟು ಜಸ್ಟ್ ವರ್ಡ್ಸ್ಗಳಲ್ಲಿ ನಾವು ಸೆಂಟೆನ್ಸನ್ನು ಸಿಂಪಲ್ಲಾಗಿ ಮಾಡಬಹುದು. ಹಾಗಾದರೆ ರೆಸ್ಪೆಕ್ಟ್ ಕೊಟ್ಟು ಹೇಳಬೇಕಾದ್ರೆ ನೀವು ಹೋಗಿ, ನೀವು ಹೋಗಿ. ಆವಾಗ ಆಪ್ जाइए, ये साउंड ನೋಡಿ. आप जाइए, आप जाइए. अंग्रेजी में यू गो ಯಾವ ಡಿಫ್ರೆನ್ಸು ಇಲ್ಲ. ಇದೇನು ಅಂತ ಕೇಳಬೇಕಾದ್ರೆ ಇದು ಯಹ ಕ್ಯಾ ಹೇ. ಸೊ ಏನು ಅಂತ ಕೇಳಬೇಕಾದ್ರೆ ಹಿಂದಿನಲ್ಲಿ ಯಾವ ವರ್ಡ್ ಯೂಸ್ ಮಾಡಬೇಕು? ಕ್ಯಾ. ಯಹ ಕ್ಯಾ ಹೇ, ಏ ಕ್ಯಾ ಹೇ ಅಂತ ನಾವು ಕೇಳ್ಬೋದು ಸ್ಪೋಕನ್ ಇದರಲ್ಲಿ. ಏ ಕ್ಯಾ ಹೇ, ವಾಟ್ ಈಸ್ ದಿಸ್, ವಾಟ್ ಈಸ್ ದಿಸ್ ಅಂತ ನಾವು ಇಂಗ್ಲೀಷಲ್ಲಿ ಕೇಳ್ತೀವಿ. ಇದು ಬಸ್. ಆನ್ಸರ್ ಇಲ್ಲಿ ಬಸ್ ಎಕ್ಸಾಂಪಲ್ಲಿ ಕೊಟ್ಟಿರೋದು. ನೀವೇನು ಬೇಕಾದ್ರೂ ಹೇಳಿ. ಇದು ಮನೆ, ಇದು ಬೈಸಿಕಲ್, ಇದು ಮೊಬೈಲ್, ಇದು ಬ್ಯಾಗ್, ಏನಾದರೂ ಹೇಳ್ಬೋದು. ಇದು ಬಸ್, ಯಹ ಬಸ್ ಹೇ, ಯಹ ಬಸ್ ಹೇ, ಯಹ ಬ್ಯಾಗ್ ಹೇ, ಯಹ ಬಸ್ ಘರ್ ಹೇ, ಏನಾದರೂ ನೀವು ಕೇಳ್ತಾ ಹೋಗ್ಬೋದು. ಯಾವುದೇ ಥಿಂಗ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಕೇಳ್ಬೋದು. ಅದು ಹ್ಯೂಮನ್ ಬೀಯಿಂಗ್ಸಿಗೆ ಅದು ಮಾತ್ರ ಕೌನ್ ಬರಬೇಕಾಗುತ್ತೆ. ದಿಸ್ ಈಸ್ ಎ ಬಸ್, ದಿಸ್ ಈಸ್ ಎ ಬಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಹಿಂದಿನಲ್ಲಿ ಯಹ ಬಸ್ ಹೇ. ನಿಮ್ಗೆ ಯಾರು ಬೇಕು? ನಿಮಗೆ ಯಾರು ಬೇಕು? ನಿಮಗೆ ಅಂದ್ಕೂಡಲೇ ಏನಾಗಬೇಕು? ಆಪ್ಕೋ ಕೌನ್ ಚಾಹಿಯೇ. ಯಾರು ಬೇಕು? ಆಪ್ಕೋ ಕೌನ್ ಚಾಹಿಯೇ. ಹಿಂದಿನಲ್ಲಿ ಆಪ್ಕೋ ಕೌನ್ ಚಾಹಿಯೇ. ಇಂಗ್ಲೀಷ್ ಮೇ ಹೂಮ್ ಡು ಯು ವಾಂಟ್, ಹೂಮ್ ಡು ಯು ವಾಂಟ್ ಅಂತ ನಾವು ಕೇಳಬೇಕಾಗುತ್ತೆ. ನಮಗೆ ಪ್ರಿನ್ಸಿಪಾಲ್ ಬೇಕು, ನಮಗೆ ಪ್ರಿನ್ಸಿಪಾಲ್ ಬೇಕು. ಹಿಂದಿ में क्या है? हमें प्रिंसिपल चाहिए. हमें ನಮಗೆ, हमें प्रिंसिपल चाहिए. we want principal, we want principal. ನಿಮಗೆ ಏನು ಬೇಕು ಅಂತ ಏನಾದರೂ ಇನ್ನೊಂದು ಎಕ್ಸಾಂಪಲ್ ಕೇಳಿದರೆ आपको क्या चाहिए, आपको क्या चाहिए. ನಿನಗೆ ಏನು ಬೇಕು? ತುझे क्या चाहिए, तुम्हें क्या चाहिए. ನಿಮಗೆ ಬಂದಾಗ आपको. ವಾಟ್ ಡು ಯು ವಾಂಟ್ ಇಂಗ್ಲೀಷಲ್ಲಿ ಸೇಮ್ ಬಂದಿದೆ. ಸೊ ನಮಗೆ ಒಂದು ರೂಮ್ ಬೇಕು, ನಮಗೆ ಒಂದು ರೂಮ್ ಬೇಕು. ನೋಡಿ, ಕ್ಯಾ ಚಾಹಿಯೇ, ಕೌನ್ ಚಾಹಿಯೇ. ಹ್ಯೂಮನ್ ಬೀಯಿಂಗ್ಸಿಗೆಲ್ಲ ಕೌನ್, ಥಿಂಗ್ಸಿಗೆ ಅನಿಮಲ್ಸಿಗೆಲ್ಲ ಬಂದಾಗ ಕ್ಯಾ. ಹಮೇ ಏಕ್ ಕಮರಾ ಚಾಹಿಯೇ, ಹಮೇ ಏಕ್ ಕಮರಾ ಚಾಹಿಯೇ. ಅಂಗ್ರೇಜಿ ಮೇ ಕೈಸೆ ಬೋಲ್ತೆ ಹೇ? ವಿ ವಾಂಟ್ ಎ ರೂಮ್, ವಿ ವಾಂಟ್ ಎ ರೂಮ್ ಅಂತ ಕೇಳ್ತೀವಿ. ನಿಮಗೆ ಯಾಕೆ ಬೇಕು, ನಿಮಗೆ
ಯಾಕೆ ಬೇಕು ಹಿಂದಿನಲ್ಲಿ ಹೇಗೆ ಆಪ್ಕೋ ಕ್ಯೂ ಚಾಹಿಯೆ ಅಂದರೆ ರೂಮ್ ಬೇಕು ಅಂದ್ರಲ್ಲ, ಯಾಕೆ ಬೇಕು ಆಪ್ಕೋ ಕ್ಯೂ ವೈ. ನೋಡಿ ಕ್ಯೂ ಅಂದರೆ ಯಾಕೆ ನೆನ್ಪಿಟ್ಕೊಳ್ಳಿ. ಯಾಕೆ ಬೇಕು ಕೌನ್ ಗೊತ್ತಾಯಿತು, ಕ್ಯಾ ಗೊತ್ತಾಯಿತು, ಕ್ಯೂ. ವೈ ಡು ಯು ವಾಂಟ್, ವೈ ಡು ಯು ವಾಂಟ್ ಇಂಗ್ಲೀಷಲ್ಲಿ ಒಂದು ಮೀಟಿಂಗ್ ಮಾಡಲು ಬೇಕು, ಒಂದು ಮೀಟಿಂಗ್ ಮಾಡಬೇಕಾಗಿದೆ ಅದಕ್ಕೆ ಬೇಕು ಅಂತ ಹೇಳಬೇಕು. ಅದಕ್ಕೆ ಹಿಂದಿನಲ್ಲಿ ಹೇಗೆ ಹೇಳಬೇಕು ಏಕ್ ಮೀಟಿಂಗ್ ಕರ್ನೆ ಕೆ ಲಿಯೆ ಚಾಹಿಯೆ. ಯಾಕೆ ಬೇಕು ರೂಮ್ ಅಂತ ಕೇಳಿದ್ದಕ್ಕೇನು ಏಕ್ ಮೀಟಿಂಗ್ ಕರ್ನೆ ಕೆ ಲಿಯೆ. ನೋಡಿ ಕರ್ನೆ ಕೆ ಲಿಯೆ ಮಾಡೋದಕ್ಕಾಗಿ, ಚಾಹಿಯೆ ಅಂದರೆ ಬೇಕು. ಸೊ ಇಂಗ್ಲೀಷಲ್ಲಿ ನೀಡ್ ಟು ಮೇಕ್ ಎ ಮೀಟಿಂಗ್, ನೀಡ್ ಟು ಮೇಕ್ ಎ ಮೀಟಿಂಗ್ ಅದಕ್ಕೆ ಬೇಕು ಅಂತ ಅರ್ಥ. ನಿಮಗೆ ಎಷ್ಟು ಕುರ್ಚಿಗಳು ಬೇಕು ಮೀಟಿಂಗ್ ಮಾಡಬೇಕಾ, ಚೇರ್ಸ್ ಎಷ್ಟು ಬೇಕು ಅಂತ ಕೇಳ್ತಾರೆ. ನಿಮಗೆ ಅಂದ್ಕೂಡಲೇ ಗೊತ್ತಾಗಿದೆ ಆಪ್ಕೋ ಎಷ್ಟು, ಕಿತನಿ ಕುರ್ಸಿಯಾ ಚಾಹಿಯೆ. ಕುರ್ಸಿಯಾ ಸ್ತ್ರೀಲಿಂಗ್, ಸೊ ಕಿತನಿ ಕುರ್ಸಿಯಾ ಚಾಹಿಯೆ, ಆಪ್ಕೋ ಕಿತನಿ ಕುರ್ಸಿಯಾ ಚಾಹಿಯೆ ಅಂತ ಕೇಳಬೇಕು. ಹೌ ಮೆನಿ ಚೇರ್ಸ್ ಡೂ ಯು ನೀಡ್, ಹೌ ಮೆನಿ ಚೇರ್ಸ್ ಡೂ ಯು ನೀಡ್. ನೋಡಿ ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಹಾಗೆ ಕೇಳಬೇಕು. ಹೌ ಮೆನಿ ಅಂದರೆ ಇಲ್ಲಿ ನಂಬರ್ಸ್ ಎಷ್ಟು ಬೇಕು ಅಂತ. ಕಿತನಾ ಕಿತನೆ ಕಿತನಿ ಬರುತ್ತೆ, ಇಲ್ಲಿ ಸ್ತ್ರೀಲಿಂಗ್ ಇರೋದ್ರಿಂದ ಕಿತನಿ. ನಮಗೆ 50 ಕುರ್ಚಿಗಳು ಬೇಕು. ನಮಗೆ ಹಮೇ, ಹಮೇಗೆ ಇನ್ನೊಂದು ಫಾರ್ಮ್ ಇದೆ ಹಮ್ಕೋ. ಹಮೇ 50 ಕುರ್ಸಿಯಾ ಚಾಹಿಯೆ, ಹಮೇ 50 ಕುರ್ಸಿಯಾ ಚಾಹಿಯೆ ಪ್ಲೂರಲ್ ಫಾರ್ಮ್. ಸೊ ವಿ ನೀಡ್ 50 ಚೇರ್ಸ್, ವಿ ನೀಡ್ 50 ಚೇರ್ಸ್. ನಿಮಗೆ ಯಾವಾಗ ಬೇಕು ನೋಡಿ, ಯಾವಾಗ ಯಾವಾಗ ವೆನ್, ಕಬ್. आपको कब चाहिए, आपको कब चाहिए ಇಂಗ್ಲೀಷಲ್ಲಿ ಹೇಗೆ ಕೇಳಬೇಕು ನಿಮ್ಗೆ ಯಾವಾಗ ಬೇಕು ಅಂತ. ವೆನ್ ಡು ಯು ವಾಂಟ್, ವೆನ್ ಯಾವಾಗ ನೆನ್ಪಿಟ್ಕೊಳ್ಳಿ. ವೆನ್ ಡು ಯು ವಾಂಟ್ ಈಸಿ ಇರುತ್ತೆ ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿಬೋದು. ವೆನ್ ಡು ಯು ವಾಂಟ್ ನಮಗೆ ನಾಳೆ ಬೆಳಿಗ್ಗೆ ಬೇಕು. ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಹೇಳಬೇಕಾ ನಮಗೆ ನಾಳೆ ಬೆಳಿಗ್ಗೆ ಬೇಕು. ಹಿಂದಿನಲ್ಲಿ ಹಮೇ ನಮಗೆ ಕಲ್ ಸುಬಹ ಚಾಹಿಯೆ, ಕಲ್ ಸುಬಹ ನೋಡಿ ನಾಳೆ ಬೆಳಿಗ್ಗೆ, ಕಲ್ ಸುಬಹ ಚಾಹಿಯೆ ಬೇಕು, ಹಮೇ ಕಲ್ ಸುಬಹ ಚಾಹಿಯೆ. ವಿ ನೀಡ್ ಟುಮಾರೋ ಮಾರ್ನಿಂಗ್, ವಿ ನೀಡ್ ಟುಮಾರೋ ಮಾರ್ನಿಂಗ್. ವಿ ವಾಂಟ್ ಅಂತಲೂ ಹೇಳ್ಬೋದು, ಯೂಸ್ ಮಾಡ್ತೀವಿ ಟುಮಾರೋ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಿದ್ದೀಯಾ, ಎಲ್ಲಿಗೆ ಹೋಗ್ತಿದ್ದೀಯಾ ನೋಡಿ ಸಿಂಗ್ಯುಲರ್ ಅಂತ ಗೊತ್ತಾಗ್ತಾ ಇದೆ. ಕಹಾ ಜಾ ರಹೆ ಹೋ ಅಂದರೆ ಅಲ್ಲಿ ತುಂಬ ಅಂಡರ್ಸ್ಟುಡಲ್ಲಿದೆ ಅಂತ. ಕಹಾ ಜಾ ರಹೆ ಹೋ, ಕಹಾ ಎಲ್ಲಿಗೆ, ಜಾ ರಹೆ ಹೋ ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್ ಇಂಗ್ಲೀಷ್ ಮೇ. ನಾನು ಬ್ಯಾಂಕ್ಗೆ ಹೋಗ್ತಿದ್ದೀನಿ, ನಾನು ಬ್ಯಾಂಕಿಗೆ ಹೋಗ್ತಿದ್ದೀನಿ. ಹಿಂದಿ ಮೇ ಕೈಸೆ ಬೋಲ್ತೆ ಹೇ ಮೈ ಬ್ಯಾಂಕ್ ಜಾ ರಹಾ ಹೂँ. ನೋಡಿ ಮೈ ಬ್ಯಾಂಕ್ ಜಾ ರಹಾ ಹೂँ, ಅಲ್ಲಿ ಬ್ಯಾಂಕ್ ಗೋ ಎಲ್ಲ ಏನು ಸೇರಿಸ್ಬೇಕು ಅಂತ ಏನು ಬೇಕಿಲ್ಲ, ಅದು ಮೈ ಬ್ಯಾಂಕ್ ಜಾ ರಹಾ ಹೂँ ಅಂತ ಹೇಳಿದರೆ ಸಾಕು. ಸೊ ಅಂಗ್ರೇಜಿ ಮೇ ಇಂಗ್ಲೀಷಲ್ಲಿ ಐ ಆಮ್ ಗೋಯಿಂಗ್ ಟು ದ ಬ್ಯಾಂಕ್, ಐ ಆಮ್ ಗೋಯಿಂಗ್ ಟು ದ ಬ್ಯಾಂಕ್. ನಾನು ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಕಾಲೇಜಿಗೆ ಸಿಂಪಲ್ ಮೈ ಕಾಲೇಜ್ ಜಾ ರಹಾ ಹೂँ, ಮೈ ಕಾಲೇಜ್ ಜಾ ರಹಾ ಹೂँ. ಸೊ ಇಂಗ್ಲೀಷಲ್ಲೂ ಸೇಮ್ ಅದೇ ಇದನ್ನು ಯೂಸ್ ಮಾಡಿಕೊಂಡೆ ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಕಾಲೇಜ್. ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಮ ಜೊತೆ ನೋಡಿ ಇದು ಹೊಸದಾಗಿ ನಿಮ್ಮ ಜೊತೆ ಆಪ್ಕೆ ಸಾಥ್, ಕೆ ಸಾಥ್ ಅಂತ ಬರ್ತಾ ಇದೆ. ಸೊ ಕೆ ಸಾಥ್ ಅಂದರೆ ವಿತ್ ಅನ್ನೋ ಮೀನಿಂಗ್ ಬರುತ್ತೆ. ಆಪ್ಕೆ ಸಾಥ್ ಕೌನ್ ಹೇ ಯಾರಿದ್ದಾರೆ, ಕೌನ್ ಏನಿದೆ, ಕ್ಯಾ ಹೇ ಅಲ್ವಾ. ಕೌನ್ ಮತ್ತು ಕ್ಯಾ ಡಿಫ್ರೆನ್ಸ್ ನೋಡಿ. ಆಪ್ಕೆ ಸಾಥ್ ಕೌನ್ ಹೇ, ಹೂ ಈಸ್ ವಿತ್ ಯು, ಹೂ ಈಸ್ ವಿತ್ ಯು ನನ್ನ ಜೊತೆ ನನ್ನ ಸ್ನೇಹಿತ ಇದ್ದಾನೆ, ನನ್ನ ಜೊತೆ ನೋಡಿ ಆಪ್ಕೆ ಸಾಥ್ ಇದ್ದಿದ್ದು ಈಗ ನನ್ನ ಜೊತೆ ಅನ್ಬೇಕಾದ್ರೆ ಮೇರೆ ಸಾಥ್, ಕೆ ಸಾಥ್ ಮೈ ಪ್ಲೇಸ್ ಕೆ, ಮೇರೆ ಸಾಥ್ ಮೇರಾ ದೋಸ್ತ್ ಹೇ, ಮೇರೆ ಸಾಥ್ ಮೇರಾ ದೋಸ್ತ್ ಹೇ. ಮೈ ಫ್ರೆಂಡ್ ಈಸ್ ವಿತ್ ಮೀ, ಮೈ ಫ್ರೆಂಡ್ ಈಸ್ ವಿತ್ ಮೀ. ಎಷ್ಟು ಸಿಂಪಲ್ಲಾಗಿ ಹೇಳ್ಬೋದಲ್ವಾ. ಎಸ್, ಈ ಕೆಲಸ ಯಾರು ಮಾಡಿದರು ನೋಡಿ, ಈಗ ಪಾಸ್ಟ್ ಟೆನ್ಸಲ್ಲಿ ಮುಗಿದೋಗಿರೋದನ್ನು ಕೇಳಬೇಕಾದ್ರೆ ಹೇಗೆ ಈ ಕೆಲಸ ಯಾರು ಮಾಡಿದರು ಅಂತ ಕೇಳಬೇಕು. ಕಿಸ್ನೆ ಯಹ ಕಾಮ್ ಕಿಯಾ, ಯಹ ಕಾಮ್ ಕಿಸ್ನೆ ಕಿಯಾ ಅಂತಲೂ ಕೇಳ್ಬೋದು. ಕಿಸ್ನೆ ಯಹ ಕಾಮ್ ಕಿಯಾ, ಯಹ ಕಾಮ್ ಕಿಸ್ನೆ ಕಿಯಾ. ಕಿಸ್ನೆ ಹೇಗೆ ಬಂತು, ಕೌನ್ ಪ್ಲೇಸ್ನೆ ಕಿಸ್ನೆ. ಹೂ ಡಿಡ್ ದಿಸ್ ವರ್ಕ್, ಹೂ ಡಿಡ್ ದಿಸ್ ವರ್ಕ್ ಅಂತ ಇಂಗ್ಲೀಷಲ್ಲಿ ಕೇಳ್ತೀವಿ. ಪಾಸ್ಟ್ ಟೆನ್ಸ್ ನೋಡಿ, ನನ್ನ ಸ್ನೇಹಿತ ಈ ಕೆಲಸ ಮಾಡಿದನು,
ನನ್ನ ಸ್ನೇಹಿತ ಅಂದರೆ ನನ್ನ ಫ್ರೆಂಡ್ ಮಾಡಿದ ಅಂತ ಹೇಳಬೇಕು. ಮೇರೆ ದೋಸ್ತನೇ ಯಹ ಕಾಮ್ ಕಿಯಾ. ನೋಡಿ ಮೇರೆ ದೋಸ್ತನೇ ಬರುತ್ತಲ್ಲಿ ನೇ ಯೂಸ್ ಮಾಡ್ತಿದ್ದೀವಿ. ಸೊ ನೇ ಬರೋದು ಯಾವಾಗಲೂ ಪಾಸ್ಟ್ ಟೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಮೇರೆ ದೋಸ್ತನೇ ಯಹ ಕಾಮ್ ಕಿಯಾ ಅಥವಾ ಯಹ ಕಾಮ್ ಮೇರೆ ದೋಸ್ತನೇ ಕಿಯಾ ಹೇಳ್ಬೋದು. ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು? ಅ ಫ್ರೆಂಡ್ ಆಫ್ ಮೈನ್ ಡಿಡ್ ದಿಸ್ ಅಥವಾ ಮೈ ಫ್ರೆಂಡ್ ಡಿಡ್ ದಿಸ್ ಅಂತಲೂ ನಾವು ಸ್ಪೋಕನಲ್ಲಿ ಹೇಳ್ತೀವಿ. ಮೈ ಫ್ರೆಂಡ್ ಡಿಡ್ ದಿಸ್ ಅಂತಲೂ ಹೇಳ್ಬೋದು. ನೀವು ಎಷ್ಟು ಗಂಟೆಗೆ ಹೊರಡ್ತೀರಾ ನೋಡಿ, ಎಷ್ಟು ಗಂಟೆಗೆ ಕೇಳಬೇಕೀಗ. ಟೈಮ್ ಬಗ್ಗೆ ಎಲ್ಲ ಥರದ ವೆರೈಟಿ ಸೆಂಟೆನ್ಸಸ್ ಇದೆ ನೋಡಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಆಪ್ ನೀವು, ತುಮ್ ಬಂದರೆ ನೀನು. ಕಿತನೆ ಬಜೆ ನಿಕಲ್ತೆ ಹೇ, ಕಿತನೆ ಬಜೆ ನೋಡಿ ಎಷ್ಟು ಗಂಟೆಗೆ, ಬಜೆ ನಿಕಲ್ತೆ ಹೇ ಹೊರಡ್ತೀರಾ. ಆಪ್ ಕಿತನೆ ಬಜೆ ನಿಕಲ್ತೆ ಹೇ. ವಾಟ್ ಟೈಮ್ ಡು ಯು ಲೀವ್, ವಾಟ್ ಟೈಮ್ ಡು ಯು ಲೀವ್ ಅಂತ ನಾವು ಇಂಗ್ಲೀಷಲ್ಲಿ ಕೇಳ್ತೀವಿ. ನಾನು ಬೆಳಿಗ್ಗೆ 9 ಗಂಟೆಗೆ ಹೊರಡ್ತೀನಿ. ನಾನು ಬೆಳಿಗ್ಗೆ 9 ಗಂಟೆಗೆ ಹೊರಡ್ತೀನಿ. ನಾನು ಅಂದ್ಕೊಳ್ಳೆ ಗೊತ್ತು, ಮೈ ಸುಬ 9 ಬಜೆ ನಿಕಲ್ತಾ ಹೂँ. ಇಲ್ಲಿ AM PM ಅಂದರೆ ಇಲ್ಲಿ ಸುಬಹ ಅಲ್ಲೇ ಗೊತ್ತಾಗಬೇಕು ನಮಗೆ ಅಲ್ವಾ. ಮೈ ಸುಬ 9 ಬಜೆ ನಿಕಲ್ತಾ ಹೂँ. ಮೈ ಬಂದಾಗ ಹೂँ ಬರ್ತಿದೆ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ. ಐ ಲೀವ್ ಅಟ್ 9 AM ನೋಡಿ, ವೆರಿ ಸಿಂಪಲ್. ಐ ಲೀವ್ ಅಟ್ 9 AM. ನಿಮಗೆ ಯಾವುದು ಬೇಕು, ಯಾವುದು ಅಂದಾಗ ಬೇರೆ ಥರ ಬರಬೇಕಾಗುತ್ತೆ. ಏನು ಬರುತ್ತೆ? ಆಪ್ಕೋ ಕೌನ್ಸಾ ಚಾಹಿಯೆ ಅಂದರೆ ವಿಚ್ ಒನ್ ಅಂತಿಲ್ಲ, ಆಪ್ಕೋ ಕೌನ್ಸಾ ಚಾಹಿಯೆ, ಆಪ್ಕೋ ಕೌನ್ಸಾ ಚಾಹಿಯೆ. ವಿಚ್ ಒನ್ ಡು ಯು ವಾಂಟ್, ವಿಚ್ ಒನ್ ಡು ಯು ವಾಂಟ್, ವಿಚ್ ಒನ್ ಡು ಯು ವಾಂಟ್ ಇಂಗ್ಲೀಷಲ್ಲಿ ಕೇಳಬೇಕು. ನನಗೆ ಇದು ಬೇಕು, ನನಗೆ ಇದು ಬೇಕು, ನನಗೆ ಮುझे ಇದು ಯಹ ಚಾಹಿಯೆ, ಮುझे ಯಹ ಚಾಹಿಯೆ ಅಥವಾ ಮುझे ಯಹ ಚಾಹಿಯೆ. ಮುझे ಯಹ ನಹೀ ಚಾಹಿಯೆ ಅಂತಲೂ ಹೇಳ್ಬೋದು. ಮುझे ಯಹ ಚಾಹಿಯೆ ಇಂಗ್ಲೀಷಲ್ಲಿ ಐ ವಾಂಟ್ ದಿಸ್ ನೋಡಿ, ಇದು ಬೇಕು ಅದು ಬೇಕು ಅಂದಾಗ ಐ ವಾಂಟ್ ದಟ್, ದಿಸ್ ದಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಯಹ ವಹ. ನೀವು ಏನು ಕುಡಿಯಲು ಬಯಸುವಿರಿ ಅಂದರೆ ಏನು ಕುಡಿಯೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಏನು ಬೇಕು ಅಂತ ಕೇಳೋದು. ಆಪ್ ಕ್ಯಾ ಪೀನಾ ಚಾಹತೆ ಹೇ, ಆಪ್ ಕ್ಯಾ ಪೀನಾ ಪಸಂದ್ ಕರ್ತೆ ಹೇ, आप क्या पीना पसंद करते हैं अथवा चाहते हैं. वाट वुड यू लाइक टू ड्रिंक, ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್. ವುಡ್ ಯು ನೋಡಿ ಅದು ವರ್ಡನ್ನು ಕಲ್ತ್ಕೊಳ್ಳಿ ಹೇಗೆ ಯೂಸ್ ಮಾಡಬೇಕು ಅಂತ. ನಾನು ಚಹಾ ಕುಡಿಯ ಬಯಸುತ್ತೇನೆ ಅಂದರೆ ನಾನು ಟೀ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಅಂತ. ಮೈ ಚಾಯ್ ಪೀನಾ ಚಾಹತಾ ಹೂँ, ಮೈ ಚಾಯ್ ಪೀನಾ ಚಾಹತಾ ಹೂँ ನೋಡಿ, ಇಷ್ಟಪಡ್ತೀನಿ ಬಯಸ್ತೀನಿ ಅನ್ನೋದು ಬೇಕಾದರೆ ಚಾಹತಾ ಹೂँ. ಐ ವಾಂಟ್ ಟು ಡ್ರಿಂಕ್ ಟೀ, ಐ ವಾಂಟ್ ಟು ಡ್ರಿಂಕ್ ಟೀ ಅಲ್ಲಿ ಯಾವುದು ಬರಬಾರ್ದು, ಆರ್ಟಿಕಲ್ ಯಾವುದು. ನಿನ್ನೆ ಯಾರು ಬಂದರು, ನಿನ್ನೆ ಯಾರು ಬಂದರು, ಕಲ್ ಕೌನಾಯೇ ನೋಡಿ, ಕಲ್ ನಿನ್ನೆ, ನಾಳೆಗೂ ನಿನ್ನೆ ಇದೆ, ನಾಳೆ ನಿನ್ನೆ ಎರಡು ಸೇಮ್ ಕಲ್ಲೇನೆ. ಅದರಲ್ಲಿ ಆಯೇ ಪಾಸ್ಟ್ ಟೆನ್ಸಲ್ಲಿ ಬರಬಿರೋದ್ರಿಂದ ಇದು ನಿನ್ನೆ. ಕಲ್ ಕೌನ್ ಆಯೇ ಇಂಗ್ಲೀಷಲ್ಲಿ ಹೇಗೆ ಕೇಳ್ತೀರಾ? ಹೂ ಕೇಮ್ ಎಸ್ಟರ್ಡೇ ನೋಡಿ, ಹೂ ಕೇಮ್ ಎಸ್ಟರ್ಡೇ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ನಿನ್ನೆ ನನ್ನ ಮಗಳು ಬಂದಳು, ನಿನ್ನೆ ನನ್ನ ಮಗಳು ಬಂದಳು. ಕಲ್ ಮೇರಿ ಬೇಟಿ ಆಯಿ, ಅದೇ ಬೇಟ ಅಂದರೆ ಕಲ್ ಮೇರಾ ಬೇಟ ಆಯಾ. ಪಿತಾಜಿ ಬಂದರೆ ಕಲ್ ಮೇರೆ ಪಿತಾಜಿ ಆಯೇ. ದೋಸ್ತ್ ಆದರೆ ಕಲ್ ಮೇರಾ ದೋಸ್ತ್ ಆಯಾ. ಹಾಗೆ ಕಲ್ ಮೇರಿ ಬೇಟಿ ಆಯಿಗೆ ಇಂಗ್ಲೀಷಲ್ಲಿ ಮೈ ಡಾಟರ್ ಕೇಮ್ ಎಸ್ಟರ್ಡೇ, ಮೈ ಡಾಟರ್ ಕೇಮ್ ಎಸ್ಟರ್ಡೇ. ಕೆಲಸ ಯಾವಾಗ ಶುರು ಮಾಡುವೆ ಅಂದರೆ ಯಾವಾಗ ಮಾಡ್ತೀಯ ಅಂತ, ಯಾವಾಗ ಕೆಲಸ ಶುರು ಮಾಡ್ತೀಯ ಅಂತ. ಕಾಮ್ ಕಬ್ ಶುರು ಕರೋಗೆ, ಕಾಮ್ ಕಬ್ ಶುರು ಕರೋಗೆ ಅಂದರೆ ನೀನು ಯಾವಾಗ ಕೆಲಸ ಶುರು ಮಾಡ್ತೀಯ ಅನ್ಬೇಕಾದ್ರೆ ಕಾಮ್ ಕಬ್ ಶುರು ಕರೋಗೆ. ಇದು ಪಾಸ್ಟ್ ಟೆನ್ಸ್ ಅಲ್ಲ, ಇದು ಫ್ಯೂಚರ್ ಬಗ್ಗೆ ಹೇಳ್ತಾ ಇದೆ. ವೆನ್ ಡು ಯು ಸ್ಟಾರ್ಟ್ ವರ್ಕ್, ವೆನ್ ಡು ಯು ಸ್ಟಾರ್ಟ್ ವರ್ಕ್. ನಾನು ಇಂದಿನಿಂದ ಕೆಲಸ ಶುರು ಮಾಡುವೆ ಅಂದರೆ ಇವತ್ತಿಂದಾನೇ ಶುರು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಹಿಂದಿನಲ್ಲಿ ಮೈ ಆಜ್ ಸೇ ಅಂದರೆ ಇಂದ, ಆಜ್ ಸೇ ಇಂದಿನಿಂದ. ಕಾಮ್ ಶುರು ಕರುಂಗಾ, ಕರುಂಗಾ ಫ್ಯೂಚರ್ ನೋಡಿ, ಕರುಂಗಾ. ಮೈ ಆಜ್ ಸೇ ಕಾಮ್ ಶುರು ಕರುಂಗಾ, ಆಜ್ ಸೇ ಹಿ ಅಂದಾಗ ಇಂದಿನಿಂದಲೇ ಬರುತ್ತೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಫ್ರಮ್ ಟುಡೇ, ಐ ವಿಲ್ ಸ್ಟಾರ್ಟ್ ವರ್ಕ್ ಫ್ರಮ್ ಟುಡೇ. ನನಗೆ ಹಸಿವಾಗ್ತಿದೆ ನೋಡಿ, ನನಗೆ ಹಸಿವಾಗ್ತಾ ಇದೆ ಅಂತ ಹೇಳಬೇಕಾದ್ರೆ ಮುझे ಭೂಕ್ ಲಗ್ ರಹಿ ಹೇ. ಭೂಕ್ ಅನ್ನೋ ವರ್ಡ್ ಸ್ತ್ರೀಲಿಂಗ್, ಸೊ ಯಾವಾಗಲೂ ರಹಿನೇ ಯೂಸ್ ಮಾಡಿ, ರಹ ಯೂಸ್ ಮಾಡೋ ಹಾಗಿಲ್ಲ. ಮುझे ಭೂಕ್ ಲಗ್ ರಹಿ ಹೇ, ಲಗ್ ರಹಿ ಹಸಿವಾಗುತ್ತಿದೆ.
प्रेजेंट कंटिन्यूस आई एम फीलिंग हंग्री हंग्री भूख आई एम फीलिंग हंग्री मुझे भूख लग रही है ನನಗೆ ಹಸಿವಾಗುತ್ತಿದೆ ನನಗೆ ಬಾಯಾರಿಕೆ ಆಗಿದೆ ನೋಡಿ ಆಗುತ್ತಿದೆ ಬೇರೆ ಆಗಿದೆ ಅಂತ ಹೇಳಬೇಕಾದ್ರೆ ಬೇರೆ ಥರ ಬರಬೇಕು मुझे प्यास लगी है मुझे प्यास लग रही है ಆಗುತ್ತಿದೆ मुझे प्यास लगी है ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ मुझे ನನಗೆ ಪ್ಯಾಸ್ ಲಗಿ ಹೇ ಇದು ಪ್ಯಾಸ್ ವರ್ಡ್ ಏನು ಸ್ತ್ರೀಲಿಂಗ ಸೊ ಲಗಿ ಹೇ ಅದು ಪುಲ್ಲಿಂಗ್ ಸ್ತ್ರೀಲಿಂಗ ಯಾರಾದರೂ ಇರಲಿ ಹೇಳೋರು ಇಲ್ಲಿ ಪ್ಯಾಸ್ ಸ್ತ್ರೀಲಿಂಗ ಶಬ್ದ है इसलिए मुझे प्यास लगी है आई एम थर्स्टी ಏನಾದ್ರು मुझे प्यास लग रही है ಹೇಳಬೇಕಾದ್ರೆ ನನಗೆ ಬಾಯಾರಿಕೆ ಆಗುತ್ತಿದೆ ಐ ಆಮ್ ಫೀಲಿಂಗ್ ಥರ್ಸ್ಟಿ ಹೇಳಬೇಕಾಗುತ್ತೆ ಮದುವೆ ಯಾವಾಗ ಶಾದಿ ಕಬ್ ಹೇ ಯಾವಾಗ ಕಬ್ ನೋಡಿ ಕಬ್ ಅಂದರೆ ಯಾವಾಗ ಶಾದಿ ಕಬ್ ಹೇ ಇಂಗ್ಲೀಷಲ್ಲಿ ವೆನ್ ಈಸ್ ದ ಮ್ಯಾರೇಜ್ ಮುಂದಿನ ವಾರ ಮದುವೆ ಇದೆ ಅಗಲೇ ಹಫ್ತೆ ಶಾದಿ ಹೇ ಅಗಲೇ ಹಫ್ತೆ ಮುಂದಿನ ವಾರ ಮದುವೆ ಇದೆ ಅಂತ ಹೇಳ್ತೀವಲ್ಲ ಮುಂದಿನ ವಾರ ಮದುವೆ ಅಂತ ಹೇಳಿ ನಿಲ್ಲಿಸ್ಬಿಡ್ತೀವಿ ಸ್ಪೋಕನಲ್ಲಿ ಹಿಂದಿ ಮೇ ಕ್ಯಾ ಹೇ ಅಗಲೇ ಹಫ್ತೆ ಶಾದಿ ಹೇ ಅಗಲಾ ಹಫ್ತಾ ಅಂದರೆ ನೆಕ್ಸ್ಟ್ ವೀಕ್ ದೇರ್ ಈಸ್ ಅ ವೆಡ್ಡಿಂಗ್ ನೆಕ್ಸ್ಟ್ ವೀಕ್ ದೇರ್ ಈಸ್ ಎ ವೆಡ್ಡಿಂಗ್ ನೆಕ್ಸ್ಟ್ ವೀಕ್ ದೇರ್ ಈಸ್ ಎ ವೆಡ್ಡಿಂಗ್ ಅಂತಲೂ ನಾವು ಹೇಳ್ತೀವಿ ಯೂಸ್ ಮಾಡ್ಬೋದು ಪ್ರಯತ್ನ ಪಡು ಅಂತೀವಲ್ಲ ಕೋಶಿಶ್ ಕರೋ ಇಂಗ್ಲೀಷಲ್ಲಿ ಸಿಂಪಲ್ಲಾಗಿ ಟ್ರೈ ಅಂತ ಹೇಳಿದರೆ ಸಾಕು ನೀವು ಹೇಗಿದ್ದೀರಾ ನೀವು ಆಪ್ ಕೈಸೇ ಹೇ ತುಂಬ ಬಂದಿದ್ರೆ ತುಮ್ ಕೈಸೇ ಹೋ ಬರಬೇಕಿತ್ತು ನೀನು ಹೇಗಿದ್ದೀಯಾ ಅನ್ನೋದಕ್ಕೆ ಆಪ್ ಕೈಸೇ ಹೇ ನೀವು ಹೇಗಿದ್ದೀರಾ ಇಂಗ್ಲೀಷಲ್ಲಿ ಮಾತ್ರ ಹೌ ಆರ್ ಯು ಅಂತ ಕೇಳ್ತೀವಿ ನಾವು ಅದು ಸಿಂಗ್ಯುಲರ್ ಪ್ಲೂರಲ್ ಎಲ್ಲದಕ್ಕೂ ಸೇಮ್ ಬರುತ್ತೆ ನಾನು ಚೆನ್ನಾಗಿದ್ದೀನಿ ಮೈ ಠೀಕ್ ಹೂँ ಇಂಗ್ಲೀಷಲ್ಲಿ ವೆರಿ ಸಿಂಪಲ್ ಐ ಆಮ್ ಫೈನ್ ಈ ಥರ ನಾವು ರೆಗ್ಯುಲರಾಗಿ ಹೇಳ್ತಾ ಹೋಗ್ತೀವಿ ಸೊ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ವಾಕ್ಯಗಳೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಬೇರೆ ನಿಮ್ಮ ರಿಲೇಟಿವ್ಸ್ ಎಲ್ರಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ಇದುವರೆಗೂ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್